ಅಂಗನವಾಡಿ ಉದ್ಯೋಗಿಗಳ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಅಧ್ಯಕ್ಷರಾದ ಅಮ್ಜದ್ ತಿಳಿಸಿದರು. ಮಾರ್ಚ್ 2ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ AITUC ಸಂಯೋಜಿತ ಸಂಘಟನೆ ಇದರ ನೇತೃತ್ವದಲ್ಲಿ ಬಜೆಟ್ ಪೂರ್ವ ಪ್ರತಿಭಟನಾ ಕಾರ್ಯಕ್ರಮವಾಗಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಆ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ 10,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಅದ್ರ ಭಾಗವಾಗಿ ನಮ್ಮ ಪ್ರಮುಖ ಪ್ರತಿಭಟನೆಯ ಉದ್ದೇಶ ಏನು ಅಂತಕ್ಕಂಥದ್ದನ್ನ ವಿವರಣೆ ಮಾಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿದೆ, ಇವತ್ತು ಅಂಗನವಾಡಿ ವ್ಯವಸ್ಥೆ ಬಹಳಷ್ಟು ಜನಕ್ಕೆ ಅಂಗನವಾಡಿ ಅಂದರೆ ಒಂದು ರೀತಿ ಎಲ್ಲರೂ ಕೂಡ ಮೂಗು ಮುರಿತಕ್ಕಂಥ ದಿಕ್ಕಿನಲ್ಲೇ ಇವತ್ತು ನೋಡ್ತಾ ಇದ್ದಾರೆ. ಆದರೆ ಅಂಗನವಾಡಿ ಅಂತಕ್ಕಂಥದ್ದು ಅದು ಈ ಭಾರತ ದೇಶದ ಅಥವಾ ಯಾವುದೇ ಒಂದು ಮಾನವೀಯ ಸಮಾಜದ ಮೂಲ ಪರಿಕಲ್ಪನೆ ಚಿಗುರೊಡಲಿಕ್ಕೆ ಕಾರಣ ಆಗ್ತಕ್ಕಂಥ ಅದೊಂದು ಸ್ಥಳ. ಸೊ ಅಂಥ ಒಂದು ಅಂಗನವಾಡಿ ವ್ಯವಸ್ಥೆಯನ್ನು ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಲವರ್ಧನೆಗೊಳಿಸುವಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತಾತ್ಸಾರ ಧೋರಣೆ ಅನುಸರಿಸಿದ್ದಾರೆ. ಆ ಕಾರಣಕ್ಕೆ ಪ್ರತಿ ಬಾರಿಯೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡಿನೇ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಪ್ರತೀತಿ ಇವತ್ತು ಬೆಳೆದೋಗಿದೆ. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಅಂಗನವಾಡಿ ವ್ಯವಸ್ಥೆ ಇದೆ ಅದನ್ನು ಬಲವರ್ಧನೆಗೊಳಿಸಬೇಕು. ಮತ್ತು ಅಂಗನವಾಡಿ ವ್ಯವಸ್ಥೆಯಲ್ಲಿ ದುಡಿತಾ ಇರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಕೂಡ ಒಂದು ರೀತಿ ಸದೃಢಗೊಳಿಸಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಪ್ರಮುಖವಾಗಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ 1975ನೇ ಇಸ್ವಿಯಲ್ಲಿ ಇಡೀ ಜಗತ್ತಲ್ಲಿ ಏನು ಶಿಶು ಮರಣ ಸಂಖ್ಯೆ ಹೆಚ್ಚಿತ್ತು, ಮಕ್ಕಳಲ್ಲಿ ಅಪೌಷ್ಟಿಕತೆ ತಾಂಡವಾಡ್ತಾ ಇತ್ತು, ಹಾಗೆ ಮಹಿಳೆಯರಲ್ಲಿ ರಕ್ತಹೀನತೆ ತೀವ್ರವಾಗಿತ್ತು. ಅಂತಹ ಸಂದರ್ಭದಲ್ಲಿ ಒಂದು ಪ್ರಮಾಣದ ದರ ಭಾರತ ದೇಶದಲ್ಲೂ ಕೂಡ ಹೆಚ್ಚಿತ್ತು ಅನ್ನೋ ಕಾರಣಕ್ಕೆ ಅವತ್ತು ಇಂದಿರಾ ಗಾಂಧಿಯವರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯನ್ನು ಜಾರಿ ಮಾಡಿದರು. ಆದರೆ ಇವತ್ತು ಆ ಯೋಜನೆ ಜಾರಿಯಾಗಿ 50 ವರ್ಷ ಆದರೂ ಕೂಡ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷ ನಾವು ಹತ್ರ ಬರ್ತಾ ಇದ್ರೂ ಕೂಡ ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಅಥವಾ ತೊಡೆದುಹಾಕುವಲ್ಲಿ ನಮ್ಮ ಸರ್ಕಾರಗಳು ಪ್ರಾಮಾಣಿಕತೆಯ ಒಂದು ಆಡಳಿತ ನಡೆಸಿಲ್ಲ ಅಂತಕ್ಕಂಥದ್ದು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಮಗೆ ಗೊತ್ತಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೌರವಧನ ಹೆಚ್ಚಿಸುವ 6ನೇ ಗ್ಯಾರಂಟಿಯ ಜಾರಿಗೆ ಆಗ್ರಹಿಸಿ 2011ರಿಂದ ನಿವೃತ್ತರಾದವರೆಲ್ಲರಿಗೂ ಗ್ರಾಚ್ಯುಟಿ ನೀಡುವಂತೆ ಒತ್ತಾಯಿಸಿ ಬಲವಂತವಾಗಿ BLO ಜವಾಬ್ದಾರಿ ಹೊರಿಸುತ್ತಿರುವುದನ್ನು ವಿರೋಧಿಸಿ ಈ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಇವತ್ತೇನು ಮಾರ್ಚ್ 2ನೇ ತಾರೀಕಿಗೆ ಅಂಗನವಾಡಿ ಕಾರ್ಯಕರ್ತರ ಬೆಂಗಳೂರು ಚಲೋ ಇದೆ. ಅದರ ಭಾಗವಾಗಿ ಈಗ ತಾನೇ ನಾವು ಪ್ರಮುಖ ಬೇಡಿಕೆಗಳ ಬಗ್ಗೆ ತಿಳಿಸಿದ್ದಾರೆ. ಬಹು ಮುಖ್ಯವಾಗಿ ನಮಗೆ ಈ ಹರಾಸ್ಮೆಂಟ್ ಬಗ್ಗೆ ಹೇಳಿದರು BLO ಇದರಲ್ಲಿ. ಇವತ್ತು 50-60 ವರ್ಷ ಆಗ್ತಿದೆ ಅಂದರೆ ಮೊಬೈಲ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. FRS ಅಂತ ತೊಗೊಂಡು ಬಂದಿದ್ದಾರೆ. ಇವತ್ತು ಪ್ರತಿ ಮಗುವನ್ನು, ಪ್ರತಿ ಗರ್ಭಿಣಿ ಬಾಣಂತಿಯನ್ನು ಸ್ಕ್ಯಾನ್ ಮಾಡಿನೇ ಆಹಾರ ಕೊಡಬೇಕು. ಆ ಮೊಬೈಲ್ಗಳು ಸರಿ ಇಲ್ಲ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದರೊಳಗಡೆ ಈ BLO ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ. ನಮ್ಮನ್ನು ಮಾಡಬೇಕು ಅಂತ ತಾವೇನು ಹೇಳ್ತಾ ಇದ್ದೀರಿ, ಯಾರಿಗೆ ಆಗ್ತಾ ಇದೆ ಅದನ್ನು ಟೆಕ್ನಾಲಜಿ ಇದೆ ಅಂಥವ್ರು ಮಾಡ್ತಾರೆ. ವಯಸ್ಸಾದವ್ರನ್ನ ಕೈ ಬಿಟ್ಟು ಅವರಿಗೆ ನೀವು ವಜಾ ಮಾಡುವಂಥ ನೀತಿ ನೀವು ರದ್ದು ಮಾಡಬೇಕು. ನೀವು ವಜಾ ಮಾಡೋದಲ್ಲ, ನಾವು ಬಂದಿದ್ದು ಅಂಗನವಾಡಿ ಕೆಲಸ ಮಾಡಲಿಕ್ಕೆ, BLO ಕೆಲಸ ಮಾಡೋಕ್ಕೆ. ಅದರಿಂದ ನೀವು ಅಲ್ಲಿ ಆ ಕೆಲಸ ಮಾಡಲಿಲ್ಲ ಅಂದರೆ ಕೆಲಸದಿಂದ ತೆಗೆಯೋದನ್ನು ಬೀದರಲ್ಲಿ ಆಲ್ರೆಡಿ ಅವರಿಗೆ ನೋಟಿಸ್ ಎಲ್ಲ ಕೊಟ್ಟು ತೊಂದರೆ ಮಾಡಿದ್ದಾರೆ. ಇದನ್ನು ಸರ್ಕಾರ ಮನಗಂಡು ಕೈ ವಾಪಸ್ ತಗೊಳ್ಬೇಕು. ಇದನ್ನು ಏನು ಅವರನ್ನು ಡಿಸ್ಮಿಸ್ ಮಾಡೋದನ್ನ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜಯಮ್ಮ, ಗ್ರೇಟಾ ಫರ್ನಾಂಡಿಸ್, ಪುಷ್ಪಾವತಿ, ರಾಧಾ ಸುಂದರೇಶ್ ಉಪಸ್ಥಿತರಿದ್ದರು.